ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಸಂಚಾರಿ. ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಈ ಜೀವ ನಿನಗಾಗಿ ಸಂಚಿಕೆ 40. ಮನದ ಮಗು ಹಠವಾ ಬಿಡು. ಇಲ್ಲಿಯವರೆಗೆ ಗೆಳೆಯರ ಕುತಂತ್ರದಿಂದ ಬರ್ತ್ಡೇ ಪಾರ್ಟಿಯಲ್ಲಿ ತನಗರಿಯದೇ ಕುಡಿದು ಬಂದವ ಕುಡಿದ ಮತ್ತಿನಲ್ಲಿ ತನ್ನ ಬೊಂಬೆಯನ್ನು ತಾನು ಪ್ರೀತಿಸುತ್ತಿರುವುದಾಗಿ ಬಡಬಡಿಸಿದನು. ಅವನ ಮಾತು ಕೇಳಿದವಳ ಮನದಲ್ಲಿ ಹೊಸ ರೀತಿಯ ಪುಳಕ. ಬೆಳಗ್ಗೆ ಎದ್ದವನಿಗೆ ಮಾಡದ ತಪ್ಪಿಗೂ ತಪ್ಪಿತಸ್ಥ ಭಾವ. ತನ್ನವಳ ಮೌನ ಅವನ ಮನ ಹಿಂಡಿದೆ. ಅವಳಿಗೋ ನೆನ್ನೆಯ ಅವನ ಮಾತು ಕೇಳಿದವಳಿಗೆ ಅವನಲ್ಲಿ ಹೊಸದಾಗಿ ನಾಚಿಕೆ ಹಾಗೂ ಹಿಂಜರಿಕೆ. ಅವಳ ಮೌನವನ್ನು ಕೋಪ ಎಂದು ತಪ್ಪು ತಿಳಿದವ ತಾನು ಮಾಡದ ತಪ್ಪಿಗೂ ಅವಳಲ್ಲಿ ಕ್ಷಮೆ ಯಾಚಿಸಿದ್ದ. ಅವಳ ಮೌನ ಸಹಿಸುವ ಶಕ್ತಿ ಅವನಲ್ಲಿಲ್ಲ. ಇಬ್ಬರಲ್ಲೂ ಒಲವು ಮೂಡಿದೆ. ಹೃದಯ ಚಡಪಡಿಸುತ್ತಿದೆ. ಮತ್ತಲ್ಲಿ ಹೇಳಿದ ಮಾತು ನೇರವಾಗಿ ಕೇಳುವ ಹಂಬಲ ಅವಳಿಗೆ. ಈಗ ಕತೆಗೆ ಬರುವ. ಸರಳ, ನಿನ್ನೊಟ್ಟಿಗೆ ಏನೋ ಹೇಳಬೇಕು. ಇತ್ತೀಚೆಗೆ ಜೈ ಯಾಕೋ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ ಕಣೆ. ತುಂಬ ಬೇಸರ ಆಗ್ತಾ ಇದೆ ಕಣೆ. ಒಂಟಿತನ ಕಾಡ್ತಾ ಇದೆ ಎಂದು ಇಷ್ಟು ದಿನದ ತನ್ನ ಬೇಸರವನ್ನು ಪ್ರಾಣ ಸ್ನೇಹಿತೆ ಮುಂದೆ ಹೇಳಿಕೊಂಡಿದ್ದಳು ಅಮ್ಮು. ಏಯ್, ಈ ಜೈ ಯಾರೇ ಅಮ್ಮು? ನಿನ್ನ ಲವ್ವರಾ? ಛೇಡಿಸುವ ಆಸೆ ಸರಳಾಗೆ. ಅಯ್ಯೋ, ಅಂಥದ್ದೇನಿಲ್ಲ ಕಣೆ. ನಿಂಗೆ ಹೇಳೇ ಇಲ್ಲ ಅಲ್ವಾ? ಜೈ ನನ್ನ ಮಾವನ ಮಗ. ಚಿಕ್ಕವರಿಂದ ನಾವು ಒಟ್ಟಿಗೆ ಬೆಳೆದವರು. ಜೈ ಮೆಡಿಕಲ್ ಮಾಡೋಕೆ ಬೆಂಗಳೂರಿಗೆ ಬಂದಾಗಲೇ ನಾನು ಅವನ ಜೊತೆ ಇಲ್ಲೇ ಬಂದು ಕಾಲೇಜ್ ಸೇರಿದೆ ಎಂದು ಸಂಕ್ಷಿಪ್ತವಾಗಿ ಅವಳ ಮತ್ತು ಜೈ ಬಾಂಧವ್ಯದ ಬಗ್ಗೆ ಹೇಳಿದ್ದಳು. ಅಮ್ಮು, ನೀನು ಜೈನ ಪ್ರೀತಿ ಮಾಡ್ತಾ ಇದೀಯಾ ಅನ್ಸುತ್ತೆ ಕಣೆ. ಅದಕ್ಕೆ ಈ ಜಲಸ್ ಫೀಲ್ ಆಗ್ತಾ ಇರೋದು ನಿಂಗೆ. ಸರಳ ಹೇಳಿದ್ದು ಸಾಮಾನ್ಯ ವಿಷಯ ಎಂಬಂತೆ. ಸರು, ಏನೇನೋ ಹೇಳಬೇಡ. ನಾವು ಮುಂಚೆಯಿಂದನೂ ಜೊತೆಗೆ ಬೆಳೆದವರು. ಇವಾಗ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಜಾಸ್ತಿ ಇರ್ತಾನೆ, ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂದರೆ ನಂಗೆ ಬೇಜಾರಾಗೋದು ಸಹಜ ತಾನೆ. ಹಾಗಂತ ಅದಕ್ಕೆ ಬೇರೆ ಇನ್ನೇನೋ ರೂಪ ಕೊಡಬೇಡ ನೀನು. ನಾವು ಹೀಗೆಲ್ಲ ಥಿಂಕ್ ಮಾಡಬಹುದು ಅಂತ ಜೈಗೆ ಗೊತ್ತಾದರೆ ಅವನು ಎಷ್ಟು ನೊಂದ್ಕೋಬಹುದು ಎಂದರೂ ಮನದಲ್ಲಿ ಅದೇನೋ ಗೋಜಲು ಇವಳಿಗೆ. ನೋಡು, ಇವಾಗಲೂ ಅವನು ನೊಂದ್ಕೋಬಹುದು ಅಂತ ಹೇಳ್ತಾ ಇದೆಯಾ ಹೊರತು ನೀನು ಅವನನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತಷ್ಟು ಕಾಡುವಿಕೆ ಸರಳದ್ದು. ಸುಮ್ಮನಿರು, ಏನೇನೋ ಹೇಳಬೇಡ ಎಂದವಳಿಗೆ ಮನದಲ್ಲೇ ಅರ್ಥ ಹುಡುಕುವ ಪ್ರಯತ್ನ. ಸರಿ ಬಿಡು, ನಿಂಗೆ ಮುಂದೆ ಒಂದಿನ ಅನುಭವಕ್ಕೆ ಬಂದಾಗ ನಾನು ಹೇಳಿದ ಮಾತು ನೆನಪು ಬರುತ್ತೆ, ಆಗ ಹೇಳು. ಸರಳನೂ ಹಠ ಬಿಡದವಳು. ಆಯ್ತಾಯ್ತು, ನೋಡೋಣ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೆ ಎಂದು ಸಮಜಾಯಿಷಿ ನೀಡೋ ಪ್ರಯತ್ನ ಅವಳದ್ದು. ನೋಡೋಣ ಅಮ್ಮು, ನೀವಿಬ್ಬರು ಒಬ್ಬರಿಗಾಗೆ ಮತ್ತೊಬ್ಬರು ಹುಟ್ಟಿರೋದು. ಆದರೆ ನಿಮಗೆ ಅದು ಇನ್ನೂ ಅರ್ಥ ಆಗ್ತಾ ಇಲ್ಲ ಅಷ್ಟೆ. ಅರ್ಥ ಆದಾಗ ತಿಳಿಯುತ್ತೆ, ನೋಡೋಣ. ಸವಾಲೆಸೆದ ಬಿಟ್ಟಳು ಸರಳ. ಅರಿಯದ ಅವಳ ಮನದ ಭಾವವ ಅವಳಿಗೆ ಅರಿವು ಮಾಡಿಸುತ್ತಿದ್ದವಳೇ ಮುಂದೊಂದು ದಿನ ಅವಳು ಬಯಸಿದ ಬದುಕು ತಾನು ಪಡೆಯುವಳು ಎಂಬ ಅರಿವು ಇಬ್ಬರಲ್ಲಿಯೂ ಈ ಕ್ಷಣದಲ್ಲಿ ಇರಲಿಲ್ಲ. ಯಾರ ಬದುಕಿನಲ್ಲಿ ಯಾರ ಪಾತ್ರ ಏನಿದೆಯೋ, ವಿಧಿಯು ಹೂಡಿದ ಸಂಚಿನ ಸುಳಿ ಎಂಥದ್ದೋ ಎಲ್ಲವೂ ಕಾಲ ನಿರ್ಣಯ ಅಷ್ಟೆ. ಬೆಳಿಗ್ಗೆ ಅಭಿ ಬೇಗ ಎದ್ದು ಅಮ್ಮುಗೆ ಹೇಳಿ ಮನೆಗೆ ಹೋಗಿದ್ದನು. ರಾತ್ರಿ ಕುಡಿತದ ಮತ್ತಿನ ಅಮಲಿನಲ್ಲಿ ಅವನಾಡಿದ ಮಾತುಗಳೇ ಅವಳ ಕರ್ಣದಲ್ಲಿ ಪುನರಾವರ್ತನೆ ಆಗುತ್ತಿತ್ತು. ಬೆಳಗಿನ ಸೂರ್ಯ ಅವಳಲ್ಲೇನೋ ಹೊಸತನ ತುಂಬಿದ್ದ. ಎಂದಿನಂತೆ ದಿನ ಶುರು ಆದರೂ ಅವಳ ಮನಕ್ಕಿಂದು ಹೊಸ ಅನುಭವ. ಜೈನ ನೋಡಲು, ಅವನೊಂದಿಗೆ ಮಾತನಾಡಲು ಅವಳ ಮನ ಹಾತೊರೆಯುತ್ತಿದೆ. ಅವಳ ಮನದಲ್ಲೇನೋ ಚಡಪಡಿಕೆ. ಅವನಾಡಿದ ಮಾತಿನ ತಾತ್ಪರ್ಯ ಅರಿಯುವ ತವಕ. ಬೆಳಗ್ಗೆ 10 ಏಳದವನ ಮೇಲೆ ಹುಸಿ ಮುನಿದಿತ್ತು ಹುಡುಗಿ. ಎದ್ದವನ ಮೊಬೈಲ್ ನೋಡಿದಾಗ ತೋರಿದ ಸಮಯ 11 ಗಂಟೆ. ತಡಬಡಿಸಿ ಮೇಲೆದ್ದವನು ತಾನು ಎಂದೂ ಇಷ್ಟು ಹೊತ್ತು ಮಲಗಿದ್ದೇ ಇಲ್ಲ ಎಂದು ಯೋಚಿಸುತ್ತಿದ್ದಾಗ ತಲೆ ಸಿಡಿದು ಹೋಗುತ್ತಿತ್ತು. ತಲೆ ಸಿಡಿಯುವ ಅನುಭವ ಆಗುತ್ತಲೇ
ತಲೆ ಹಿಡಿದು ಕೂತವನು ನೆನ್ನೆ ಪಾರ್ಟಿ ನೆನಪು ಮಾಡಿಕೊಳ್ಳುವ ಪ್ರಯತ್ನ ಮಾಡಿದನು. ಅವನು ಎದ್ದಿದ್ದು ತಿಳಿದು ಒಂದು ಗ್ಲಾಸಲ್ಲಿ ಮಜ್ಜಿಗೆ, ಒಂದು ಗ್ಲಾಸಲ್ಲಿ ನಿಂಬೆಹಣ್ಣಿನ ಪಾನಕ ಹಿಡಿದು ತಂದವಳು ಅದನ್ನು ಅವನ ಮಂಚದ ಪಕ್ಕ ಇದ್ದ ಟೇಬಲ್ ಮೇಲೆ ಇಟ್ಟು ತಲೆ ಹಿಡಿದು ಕುಳಿತವನತ್ತ ನೋಡಿಯೂ ನೋಡದಂತೆ ಹೇಳಿ ಹೊರಟಳು. ಅವಳಿಗೆ ನೆನ್ನೆ ಅವನಾಡಿದ ನುಡಿ ಕೇಳಿ ಅವನ ಮುಖ ನೋಡಲು ಮುಜುಗರ, ನಾಚಿಕೆ, ಮನದಲ್ಲಿ ಹೇಳಲಾರದ ಚಡಪಡಿಕೆ. ಅವಳ ನಡೆ ಅವನಿಗೆ ಹೊಸತಾದರೂ ಅವಳು ತನ್ನಲ್ಲಿ ಹುಸಿ ಮುನಿದಿದ್ದಾಳೆ ಎಂದು ಬಗೆದವನಿಗೆ ತಾನು ನೆನ್ನೆ ಏನಾದರೂ ಅವಾಂತರ ಮಾಡಿರಬಹುದಾ, ಅದರಿಂದ ಬೊಂಬೆ ಬೇಸರಗೊಂಡಿರುವಳ ಎಂಬ ಆತಂಕ. ಆಫ್ ಆಗಿದ್ದ ಮೊಬೈಲ್ ತೆಗೆದು ಅಬಿಗೆ ಕರೆ ಮಾಡಿ ನೆನ್ನೆ ಪಾರ್ಟಿಲಿ ಏನಾಯಿತು ಎಂಬುದರಿಂದ ಹಿಡಿದು ಬೆಳಗಿನವರೆಗೂ ನಡೆದದ್ದೆಲ್ಲವನ್ನೂ ವಿಚಾರಿಸಿದವನಿಗೆ ಬೊಂಬೆಯ ಕೋಪದ ಕಾರಣ ತಿಳಿಯುವುದೇ ಇಲ್ಲ. ತಾನು ಕುಡಿದು ಬಂದೆ ಎಂಬ ಕಾರಣಕ್ಕೆ ಮುನಿಸೇನೋ ಎಂದು ಎದ್ದು ಅವಳಿಟ್ಟಿದ್ದ ಜ್ಯೂಸ್ ಕುಡಿದು ಫ್ರೆಶ್ ಆಗಿ ಅವಳನ್ನರಸಿ ಹೋದನು. ಜ್ಯೂಸ್ ಕುಡಿದ್ಯಾ? ಅವನತ್ತ ತಿರುಗದೆ ಕೇಳಿದಳು. ಹಾ ಕುಡ್ದೆ, ಥ್ಯಾಂಕ್ ಯು. ಅವನಲ್ಲಿ ಅವಳ ಕೋಪಕ್ಕೆ ಕಾರಣ ತಿಳಿಯುವ ಕಾತುರದ ಜೊತೆಗೆ ಅವಳ ಮುನಿಸು ಸಹಿಸಲಾಗುತ್ತಿಲ್ಲ. ಥ್ಯಾಂಕ್ಸ್ ಯಾಕೆ? ಜ್ಯೂಸ್ ಕೊಟ್ಟಿದ್ದಕ್ಕ? ನೀನು ಕುಡಿಯೋ ಜ್ಯೂಸ್ ಮನೇಲೆಲ್ಲ ಇಲ್ಲ, ಸೊ ಇದನ್ನೇ ಕೊಟ್ಟೆ. ನೀನು ಕುಡಿತೀಯೋ ಇಲ್ವೋ ಅಂತ ಮಾಡಿದ್ದೆ. ಛೇಡಿಸುವ ಆಸೆ ಅವಳದ್ದು. ಅವಳಾಡಿದ ಮಾತು ನೇರ ಅವನ ಮನ ಚುಚ್ಚಿತ್ತು. ಸಾರಿ ಬೊಂಬೆ, ನಾನು ಬೇಕಂತ ಕುಡ್ದಿಲ್ಲ, ನನ್ನ ನಂಬು ಪ್ಲೀಸ್. ನನ್ನ ಫ್ರೆಂಡ್ಸ್ ನನಗೆ ಗೊತ್ತಾಗದೆ ಸಾಫ್ಟ್ ಜೊತೆ ಮಿಕ್ಸ್ ಮಾಡಿಕೊಟ್ಟಿದ್ದು. ನೀ ನನ್ನೊಟ್ಟಿಗೆ ಮೌನ ತಳೆದರೆ ಅದನ್ನು ಸಹಿಸುವ ಶಕ್ತಿ ಈ ಹೃದಯಕ್ಕೆ ಇಲ್ಲ ಕಣೆ. ಇನ್ನೊಮ್ಮೆ ಇಂಥ ತಪ್ಪು ಮರುಕಳಿಸದಂತೆ ಎಚ್ಚರ ವಹಿಸುವೆ. ಇದೊಂದು ಬಾರಿ ಕ್ಷಮಿಸು ಪುಟ್ಟ ಎಂದು ಅವಳ ಕೈ ಹಿಡಿದು ದೈನ್ಯತೆಯಿಂದ ತಾನು ಮಾಡದ ತಪ್ಪಿಗೆ ಕ್ಷಮೆ ಕೇಳಿ ಬೇಡಿಕೊಂಡನು. ಇಷ್ಟು ಹೊತ್ತು ಅವನ ಮುಖ ನೋಡಲು ನಾಚಿ ನೆಲ ನೋಡುತ್ತಿದ್ದವಳು ಈಗ ತಲೆ ಎತ್ತಿ ಅವನತ್ತ ನೋಡಿದಳು. 4 ಕಣ್ಣುಗಳು ಕೂಡಿದವು. ಇಬ್ಬರಲ್ಲಿಯೂ ಹೊಸ ಭಾವ, ಹೊಸ ಸಂಭಾಷಣೆ. ಕಣ್ಣುಗಳ ಮೌನ ಸಂಭಾಷಣೆ ಇಬ್ಬರಲ್ಲಿಯೂ ಸುಂದರ ಅನುಭೂತಿ ಉಂಟು ಮಾಡಿತ್ತು. ಹೇಳದ ಮಾತು ಮೌನದ ಮೊರೆ ಹೊಕ್ಕು ಕಣ್ಣಲ್ಲೇ ಸಂಭಾಷಿಸುತ್ತಿದೆ. ಅರಿಯದ ಭಾವ ಮನದಿ ಮೂಡಿ ಅದೆಷ್ಟೋ ಕ್ಷಣಗಳು ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ಹಾಗೇ ಕುಳಿತಿದ್ದರು. ಅವಳ ಕಣ್ಣಿನಾಳಕ್ಕೆ ಇಳಿದು ಅವಳ ಮನದ ಭಾವವ ಓದುವ ತವಕ ಅವನಿಗೆ. ಕುಡಿದ ಮತ್ತಲ್ಲಿ ಅವನು ಆಡಿದ ಮಾತನ್ನು ಮತ್ತೊಮ್ಮೆ ಅವನ ಬಾಯಿಂದ ಕೇಳುವ ಹೆಬ್ಬಯಕೆ ಇವಳಲ್ಲಿ. ಪ್ರೀತಿಯ ಮೌನದ ಸಂಭಾಷಣೆಗೆ ತಡೆವೊಡ್ಡಿದ್ದು ಊರಿಂದ ಬಂದ ಪಟೇಲರ ಕರೆ. ಕರೆಯ ಶಬ್ದಕ್ಕೆ ವಾಸ್ತವಕ್ಕೆ ಬಂದವರಿಬ್ಬರಲ್ಲೂ ಹೊಸ ಮುಜುಗರ, ಪುಳುಕ. ಇನ್ನೂ ಸ್ವಲ್ಪ ಹೊತ್ತು ಹಾಗೇ ಕೂರುವ ಇಚ್ಛೆ ಇಬ್ಬರಲ್ಲೂ. ಮನೆಯವರೊಂದಿಗೆ ಮಾತನಾಡಿ ಜೈ ಅವಳ ಕೈಗೆ ಫೋನ್ ಇಟ್ಟು ಮಾತನಾಡಲು ತಿಳಿಸಿ ಹೊರ ಹೋದನು. ಅವನು ಹೋದತ್ತಲೇ ನೋಡುತ್ತಿದ್ದವಳ ತುಟಿ ಕಿರುನಗೆ ಬೀರಿತು. ಪ್ರೀತಿಲಿ ಬಿದ್ದವರಿಗೆ ಪ್ರಪಂಚವೇ ಬಣ್ಣ ಬಣ್ಣದ್ದಾಗಿ ಕಾಣುತ್ತೆ. ಅವನ ಮನದ ಮಾತು ಕೇಳಿದವಳಿಗೆ ಮುಂಚಿನ ಹಾಗೆ ಅವನೊಟ್ಟಿಗೆ ಜಗಳವಾಡಲು ಹರಟಲು ಏನೋ ಹಿಂಜರಿಕೆ, ಮುಜುಗರ, ನಾಚಿಕೆ. ಆದಷ್ಟು ಅವನ ತಪ್ಪಿಸಿ ಓಡಾಡಲು ಶುರು ಮಾಡಿದ್ದಳು. ಮತ್ತಲ್ಲಿ ತಾನಾಡಿದ ಮಾತಿನ ಪರಿವೆಯೇ ಇಲ್ಲದವನು ತಾನು ಕುಡಿದು ಬಂದಿದ್ದಕ್ಕೆ ಅವನ ಬೊಂಬೆ ಬೇಸರ ಮಾಡಿಕೊಂಡು ತನ್ನಿಂದ ಅಂತರ ಕಾಯ್ದುಕೊಂಡಿದ್ದಾಳೆ. ತಾನು ಮಾಡದ ತಪ್ಪಿಗೆ ಕ್ಷಮೆ ಕೇಳಿದರೂ ಲೆಕ್ಕಿಸದೆ ದೂರ ಉಳಿದವಳ ಮೇಲೆ ಹುಸಿ ಮುನಿಸು ಅವನಿಗೆ. ಅವಳನ್ನು ಕ್ಷಣ ಕಾಣದೆ ಅವನ ಮನ ಒದ್ದಾಡುವುದು. ಅವಳ ಧ್ವನಿ ಕೇಳದೆ ಉಸಿರಾಟವನ್ನು ಮರೆತವನಂತಾಗಿದ್ದ ಜೈ. ಅವಳಿಗಾಗಿ ಪ್ರತಿಕ್ಷಣ ಮಿಡಿಯುವ ಅವನ ಹೃದಯ ಬಡಿತ ಅವಳಿಗೆ ಕೇಳಿಸದೇ ಎಂದು ನೊಂದುಕೊಂಡಿದ್ದ. ಅಮ್ಮು ತನ್ನ ಮನದಲ್ಲಿ ಉದಯಿಸಿದ ಹೊಸ ಭಾವನೆಗಳ ಸಂಘರ್ಷವನ್ನು, ಜೈ ಮತ್ತಲ್ಲಿ ಹೇಳಿದ ಮಾತನ್ನು ಎಲ್ಲವನ್ನೂ ತನ್ನ ಗೆಳತಿ ಸರಳ ಬಳಿ ಹೇಳಿಕೊಂಡಿದ್ದಳು. ತನ್ನ ಮುಂಚಿನ ಅನುಮಾನ ನಿಜ ಆಗಿದ್ದಕ್ಕೆ ಸರಳ ಅಮ್ಮುವನ್ನು ಚೆನ್ನಾಗಿಯೇ ಛೇಡಿಸಿದ್ದಳು. ಈ ನಡುವೆ ಅಮ್ಮು ಆಶ್ರಮಕ್ಕೆ ಭೇಟಿ ಕೊಡುವುದು ಕಡಿಮೆ ಮಾಡಿ ಜೈ ಜೊತೆಗೆ ಸಮಯ ಕಳೆಯಬೇಕೆಂಬ ಹೆಬ್ಬಯಕೆ. ಆದರೆ ಅವನ ಹಾಗೂ ತನ್ನ ಜೂನಿಯರ್ ಫ್ರೆಂಡ್ ಚಾರ್ವಿ ಜೊತೆಗಿನ ಸುತ್ತಾಟಕ್ಕೆ ಕಡಿವಾಣ ಬಿದ್ದಿರಲಿಲ್ಲ. ಇದು ಅಮ್ಮುವಿಗೆ ಕೋಪ ತರಿಸಿತ್ತು. ಅವನಿಗೆ ತನ್ನಲ್ಲಿ ಒಲವು ಮೂಡಿದೆ ಅನ್ನೋ ಕಲ್ಪನೆಯೂ ಇಲ್ಲದಿದ್ದಾಗಲೇ ಸ್ತ್ರೀ ಸಹಜ ಅಸೂಯೆ ಅವಳಲ್ಲಿ ಮನೆ ಮಾಡಿತ್ತು. ಇನ್ನು ಜೈ ತನ್ನನ್ನು ಪ್ರೀತಿಸುತ್ತಿರುವುದು ತಿಳಿದ ಮೇಲೆ ಜೈ ಬೇರೊಬ್ಬರ ಜೊತೆಗೆ ಓಡಾಡುವುದು ಅವಳಿಂದ ಸಹಿಸಲು ಸಾಧ್ಯವೇ?
ಕುಡಿದ ಮತ್ತಲ್ಲಿ ಅಂದು ಹೇಳಿದ ಮಾತುಗಳು ಮತ್ತೆಂದೂ ಅವನ ಬಾಯಲ್ಲಿ ಮರುಕಳಿಸಲೇ ಇಲ್ಲ. ಮುಂಚೆಗಿಂತ ಅವನ ನಡವಳಿಕೆಯಲ್ಲಿಯೂ ಅವಳಿಗೆ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ಅವಳ ಮನಸ್ಸು ಈಗ ಗೊಂದಲದ ಗೂಡಾಯಿತು. ಅವನು ಅಂದು ಹೇಳಿದ್ದನ್ನು ತಾನೇ ತಪ್ಪು ತಿಳಿದೆನಾ ಎಂದು ಗೊಂದಲ ಶುರುವಾಯಿತು ಅವಳಲ್ಲಿ. ಬೇಡದ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳುವುದು ಬೇಡ, ಒಲವಿದ್ದರೆ ಅವನೇ ತಿಳಿಸುತ್ತಾನೆ ಎಂದು ಗಟ್ಟಿ ನಿರ್ಧಾರ ಮಾಡಿ ಅಮ್ಮು ತನ್ನ ಪಾಡಿಗೆ ತಾನು ಉಳಿದು ಬಿಟ್ಟಳು. ಅವಳು ಅಂತರ ಸೃಷ್ಟಿಸಿದ್ದು ಅವನ ಅರಿವಿಗೆ ಬಂದರೂ ಅವನೂ ಮೌನಿ. ಇಬ್ಬರ ನಡುವಿನ ಅಂತರ ಹೆಚ್ಚುತ್ತಿದ್ದುದರ ಅನುಭವ ಎರಡೂ ಹೃದಯಕ್ಕೆ ಅರಿವಿಗೆ ಬಂದರೂ ಇಬ್ಬರದೂ ತಟಸ್ಥ ಭಾವ. ಕತೆ ಎಂದಿನಂತೆ ಮುಂದುವರಿಯುವುದು. ಧನ್ಯವಾದಗಳು. ಕತೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.